ಹಾವುಗಳು ದೋಷಕ್ಕೂ ಕಾರಣ ಆಗುತ್ತೆ. ದೋಷ, ನಾಗದೋಷ. ನಾಗದೋಷ. ದೋಷ ಅಂದ್ರೆ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಸರ್. ದೋಷ ಅಂದ್ರೆ ಕುಂದು, ಕೊರತೆ, ನ್ಯೂನ್ಯತೆ, ಸಮಸ್ಯೆ ಅಂತ ಬರ್ತದೆ. ನಾಗರ ಹಾವಿನ ದೋಷ ನಾಗದೋಷ ಅಂತ ಹೇಳ್ತಾರೆ. ನನ್ನ ಹತ್ರ ಅಲ್ಲಿ ಈ ಧಾರ್ಮಿಕ ಪುಸ್ತಕ ಇದೆ ನೋಡಿ. ನಾನು ಸಾಕಷ್ಟು ನಮ್ಮ ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಶ್ರೀಮದ್ ಭಾಗವತ, ರಾಮಚರಿತ ಮಾನಸ ಇದೆಲ್ಲ ಓದಿ ನೋಡಿದೆ ನಾನು. ಯಾವುದರಲ್ಲಿ ನಾಗದೋಷ ಅನ್ನೋ ಒಂದು ಪದ ಎಲ್ಲೂ ಇಲ್ಲ, ಎಲ್ಲೂ ಬರ್ತಾ ಇಲ್ಲ. ದೋಷ ಈಗ ಆರಾಧನೆ, ನಾಗನನ್ನ ಆರಾಧನೆ ಮಾಡುವವರಿಗೂ ಜೀವನದಲ್ಲಿ ಕಷ್ಟ ನಷ್ಟ ಬರೋದಿಲ್ವಾ? ಬರುತ್ತೋ ಇಲ್ವೋ? ನಾವು ಯಾವುದಕ್ಕೆ ಕನೆಕ್ಟ್ ಮಾಡ್ಬೋದು ಅದನ್ನ? ನಾಗನನ್ನ ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೇನೆ ನಾನು, ಪ್ರೀತಿಯಿಂದ ಆರಾಧನೆ ಮಾಡ್ತಿದ್ದೇನೆ. ನನಗೂ ದೋಷಗಳು ಅಂದ್ರೆ, ದೋಷ ಅಂದ್ರೆ ಕಷ್ಟ ನಷ್ಟಗಳು ಬರ್ತವೆ. ದೋಷ ಅಂದ್ರೆ ಕಷ್ಟ ನಷ್ಟಗಳು. ಕಷ್ಟ ನಷ್ಟಗಳನ್ನು ಬರೋದನ್ನೇ ನಾವು ಯಾವುದಕ್ಕೂ ಲಿಂಕ್ ಮಾಡಿದ್ರೆ ನಾವು ಹಾಗೆ ನಂಬಿಕೆ ಗಟ್ಟಿಯಾಗ್ಬಿಡ್ತದೆ. ಇದು ನಾಗದೋಷ, ನಾಗದೋಷ. ಇದು ಎಲ್ಲಿಂದ ಶುರುವಾಯಿತು? ಈ ನಾಗದೋಷ ಅನ್ನೋ ಪದ ಎಲ್ಲಿಂದ ಶುರುವಾಯಿತು ಅಂತ ನೋಡಿದ್ರೆ, ಒಂದು 30 ವರ್ಷದ ಹಿಂದಿನ ಜಾತಕವನ್ನ ನೀವು ನೋಡಿ. ಜಾತಕ ಪುಸ್ತಕ ಕೊಡ್ತಾರೆ, ಆ ಜಾತಕದಲ್ಲಿ ಗ್ರಹಗಳ ದೋಷ ಅಂತ ಬರಿತಾ ಇದ್ರು. ಒಂದು 30 ವರ್ಷದ್ದು ನಮ್ಮ ತಂದೆ ತಾಯಿಗಳದ್ದು ಜಾತಕ ಇದ್ರೆ ಅದರಲ್ಲಿ ಒಂದು ಪೇಜಲ್ಲಿ ಗ್ರಹಗಳ ದೋಷ, ಶನಿ ದೋಷ, ಕುಜ ದೋಷ ಎಲ್ಲ ಬರ್ತಾ ಇತ್ತು. ಇತ್ತೀಚೆಗೆ ಅದು ಆ ದೋಷಗಳು ಬದಲಾಗಿ ಅದರ ಬದಲಿಗೆ ನಾಗದೋಷ, ಕಾಳಸರ್ಪ ದೋಷ ಅಂತ ಶುರುವಾಗಿದೆ. ಹೇಗೆ ಬದಲಾಯಿತು ಇದನ್ನು ನಾವು ನೋಡಬೇಕು. ಜ್ಯೋತಿಷ್ಯದಲ್ಲಿ ಕಾಳಸರ್ಪ ದೋಷ ಅನ್ನೋ ಪದನೇ ಇಲ್ಲ. ಕಾಳಸರ್ಪ ಯೋಗ ಇದೆ. ಕಾಳಸರ್ಪ ಯೋಗವನ್ನ ಕಾಳಸರ್ಪ ದೋಷ ಅಂತ ಮಾಡಲಾಗಿದೆ. ಇದು ಜ್ಯೋತಿಷ್ಯ ಶಾಸ್ತ್ರಜ್ಞರೇ ಬರೆದಿದ್ದಾರೆ ಪುಸ್ತಕದಲ್ಲಿ. ಜ್ಯೋತಿಷ್ಯದಲ್ಲಿ ಇಲ್ಲ, ಇದನ್ನ ಬೇಕಂತಲೇ ವ್ಯಾಪಾರಕ್ಕಾಗಿ ಸೃಷ್ಟಿ ಮಾಡಲಾಗಿದೆ. ಜ್ಯೋತಿಷ್ ತಜ್ಞರೇ ಬರೆದಿದ್ದಾರೆ. ಅಂದ್ರೆ ಅದು ವ್ಯಾಪಾರೀಕರಣ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟ ಸಮಸ್ಯೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ತವೆ. ಯಾರಿಗಿಲ್ಲ ಹೇಳಿ? ನೀವು ಕನೆಕ್ಟ್ ಮಾಡ್ಕೊಳ್ಬಹುದು. ಬಹುಶಃ ಕೆಲವೊಬ್ರು ನಾಗರನ್ನ ಹೊಡೆದಿರ್ತಾರೆ, ಅಲ್ಲಿ ಸತ್ತೋಗಿರುತ್ತೆ, ಅದರಿಂದ ದೋಷ ಆಗಿರುತ್ತೇನೋ ಅನ್ನೋಂಥದ್ದು ಒಂದಿದೆ. ಅವರ ಪಾಪಕರ್ಮಗಳು ಇರ್ಬೋದಾ ಅಂತ. ಈಗ ಯಾವ ಜೀವಿಯನ್ನೂ ನೀವು ನಾಶ ಮಾಡೋದು, ಪ್ರಕೃತಿಯಲ್ಲಿ ಯಾವ ಜೀವಿಯನ್ನೂ ನಾವು ಹಾನಿ ಮಾಡೋದು ನಮ್ಮನ್ನೇ ನಾವು ಹಾನಿ ಮಾಡಿಕೊಂಡಾಗೆ. ಯಾಕಂದ್ರೆ ಮೂಲದಲ್ಲಿ ಇಡೀ ಪ್ರಕೃತಿ, ಜಗತ್ತು, ಪ್ರತಿ ಜೀವ ರಾಶಿಗಳು ಪ್ರತಿಯೊಂದು ನಾವೇ ಆಗಿರ್ತೇವೆ. ನಾವೇ ಸ್ವತಃ ನಾವೇ. ಆದರೆ ನಮಗೆ ಅದು ಅರಿವಿಲ್ಲ. ನಮಗೆ ಇಲ್ಲಿ ಹುಟ್ಟಿದ ನಂತರ ಏನೆಲ್ಲ ಮೆಮೊರೀಸ್ ಬಂದಿವೆ ನೋಡಿ. ನಮ್ಮ ಕುಟುಂಬ, ನಮ್ಮ ಸಮಾಜ ಏನೆಲ್ಲ ಕೊಟ್ಟಿದೆ, ಆ ಮೂಲಕ ನಾವು ಎಲ್ಲವನ್ನು ಗುರುಸೋದು. ನಾಗರವನ್ನು ಗುರುಸೋದು ನಮಗೆ ನಮ್ಮ ಹಿರಿಯರು ಕೊಟ್ಟ ಮೆಮೊರಿ ಮೂಲಕ, ಅಂದ್ರೆ ಸ್ಮೃತಿಯ ಮೂಲಕ. ನಾಗರ ವಿಷದ್ದು, ಹತ್ರ ಹೋಗ್ಬೇಡ, ಅದರಿಂದ ಅದು ದೇವರು, ಕೈ ಮುಗಿ, ಅದರಿಂದ. ಅದು ಎಲ್ಲವನ್ನು ಹೊರತುಪಡಿಸಿ ಒಂದು ಜೀವಿಯನ್ನು ನೀವು ನೋಡಿ. ಒಂದು ಮರದ ಎದುರುಗಡೆ ಹೋಗಿ ನಿಂತು ನೀವು ಆ ಮರಕ್ಕೆ ಯಾವುದೇ ಹೆಸರು ಕೊಡದೆ ನೋಡಿ ನೋಡೋಣ. ನೀವು ಮತ್ತು ಮರ ಬೇರೆ ಬೇರೆ ಅಲ್ವೇ ಅಲ್ಲ. ನೀವೇ ಮರ, ಮರವೇ ನೀವು. ಆದ್ರೆ ಹೆಸರು ಪಟ್ಟನೆ ಬಂದ್ಬಿಡ್ತದೆ. ಮನಸ್ಸು ಮರವನ್ನು ಗುರುಸ್ತದೆ, ಬುದ್ಧಿ ನಾಲೆಜ್ ಅನ್ನ ಗ್ರಹಿಸುತ್ತೆ. ಇದು ಇಂಥ ಮರ, ಇದು ಫಲ ಕೊಡುತ್ತೆ,